ಕೋರ್ಟ್ ಆದೇಶವನ್ನು ಕ್ಯಾರೆ ಅನ್ನದ ರೇಡಿಯಂಟ್ ಕೈರಾ ಗ್ರೂಪ್ ಮತ್ತು ಬ್ಯಾಗಡದೇನಹಳ್ಳಿ ಪಿಡಿಒ ನಾಗರಾಜ್ ಸಾಹೇಬ್ರು. ಆನೇಕಲ್ ತಾಲೂಕಿನ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 24/1 ವೆಂಕಟೇಶ್ ರವರ ಜಾಗವನ್ನ ರೇಡಿಯಂಟ್ ಕೈರಾ ಕಂಪನಿಯವರು ವೆಂಕಟೇಶ್ ಜಾಗವನ್ನ ಕಬ್ಬಳಿಕೆ ಮಾಡಿರುವ ಆರೋಪ ಕೇಳಿಬಂದಿದೆ. ಬ್ಯಾಗಡದೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 24/1ರಲ್ಲಿ ವೆಂಕಟೇಶ್ ರವರ ಜಾಗ ಎಂಬುವರದ್ದು ಎಂದು ತಿಳಿದು ಕೋರ್ಟ್ ಆದೇಶವನ್ನ ನೀಡಿರುತ್ತಾರೆ. ಈಗ ಸರ್ವೆ ನಂಬರ್ 24/1 ವೆಂಕಟೇಶ್ ರವರ ಜಾಗಕ್ಕೆ ನ್ಯಾಯ ದೊರಕಿಸಿಕೊಡುವಂತೆ ಒತ್ತಾಯಿಸಿದ್ದಾರೆ. ವರದಿ ನಾಗರಾಜ್ ಪದ್ಮಶಾಲಿ. ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 9844900424. ಈಗಿರೋ ಕಾನೂನು ಸುವ್ಯವಸ್ಥೆಯಲ್ಲಿ ಈ ಬಡವ್ರನ್ನ ಬಗ್ಗರನ್ನ ದಲಿತರನ್ನ ಎಷ್ಟರ ಮಟ್ಟಿಗೆ ತುಳಿಯೋಕ್ಕೆ ಚಾಲೂ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರು ವೆಂಕಟೇಶ್ ಅಂತೇಳಿ ಇಲ್ಲೇ ಸ್ಥಳೀಯರು. ಈಗ ಆಲ್ರೆಡಿ ಸುಮಾರು 8 ತಿಂಗಳಿಂದ ಇವರು ಕೋರ್ಟ್ ಕಡೆಯಿಂದ ಇದನ್ನು 24/1 ಸರ್ವೆ ನಂಬರಲ್ಲಿ 8 ಗುಂಟೆನ ಪರ್ಚೇಸ್ ಮಾಡ್ತಾರೆ, ಮತ್ತು ಪಕ್ಕದಲ್ಲಿ 23 ಸರ್ವೆ ನಂಬರಲ್ಲಿ 8 ಗುಂಟೆನ ಪರ್ಚೇಸ್ ಮಾಡಿರ್ತಾರೆ. ಈ ತಕ್ಷಣ ಏನು ಮಾಡ್ತಾರೆ, ಈ ರೇಡಿಯಂಟ್ ಕೈರಾ ಗ್ರೂಪ್ ಅವರು ಈ ವಿಚಾರ ಗೊತ್ತಾದ ತಕ್ಷಣ 23 ಸರ್ವೆ ನಂಬರ್ ಮೇಲೆ ಹೋಗಿ ತಾಲೂಕು ಆಫೀಸಲ್ಲಿ ಅಬ್ಜೆಕ್ಷನ್ ಹಾಕ್ತಾರೆ ಖಾತೆಗೆ. ಸರಿ, ಅದು ನಡೀತಾ ಇದೆ, ಅದನ್ನು ನಾವು ನ್ಯಾಯಾಲಯದಲ್ಲಿ ನಾವು ನೋಡ್ಕೊಳ್ತೀವಿ. ಬಟ್ ಈ ಪಕ್ಕದಲ್ಲಿ ಏನಾಗಿದೆ, 24/1ರಲ್ಲಿ ಆಲ್ರೆಡಿ ನಮ್ಮ ಹೆಸರಲ್ಲಿ ಖಾತೆ ಇದೆ, ಪಾಣಿ ಇದೆ, ಎಲ್ಲ ಇದೆ. ಇಲ್ಲಿ ಬಂದು ಒಂದು ದಿವಸ ನಮ್ಮ ಸ್ಥಳನ ಎಂಕ್ರೋಚ್ ಮಾಡಬೇಡಿ, ಅದನ್ನು ಬೆಳೆಸ್ಕೋಬೇಡಿ, ನಮ್ಮದು ಸಪ್ರೇಟ್ ಇದೆ ಅಂತ ನಾವು ಹೇಳಿದಾಗ ಅದಕ್ಕೆ ಅವ್ರು ಯಾವುದೇ ರೀತಿ ಸ್ಪಂದನೆ ಮಾಡದೆ ಒಂದು ರೀತಿ ದೌರ್ಜನ್ಯ ರೀತಿಯಲ್ಲಿ ಅಕ್ವೈರ್ ಮಾಡಿಕೊಂಡು ನಮ್ಮ ಸ್ಥಳದಲ್ಲಿ ಅವ್ರು ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇದ್ದಾರೆ, ಮಾರ್ಕೆಟಿಂಗ್ ಮಾಡ್ತಾನೆ ಇದ್ದಾರೆ. ದುಡ್ಡಿರೋರು ಏನು ಬೇಕಾದ್ರೂ ಮಾಡ್ಬೋದು ಅಂತೇಳಿ ಪ್ರೂವ್ ಮಾಡ್ತಾ ಇದ್ದಾರೆ ಅವರು. ಇಲ್ಲಿ ಲಾಸ್ಟಿಗೆ ನಾವು ಏನು ಮಾಡೋಕ್ಕಾಗದೆ ಏನು ಮಾಡ್ತೀವಿ, ನ್ಯಾಯಾಲಯದಲ್ಲಿ ಮತ್ತೆ ಮೊರೆ ಹೋಗಿ ಅದರ ಪ್ರಕಾರ ಲೀಗಲಾಗಿ ಸ್ಟೇ ಬಂದಿದೆ. ಸ್ಟೇ ಬಂದು ಆಲ್ರೆಡಿ 4 ದಿವಸ ಆಗಿದೆ. ಇಲ್ಲಿ ಕೆಲಸ ನಿಲ್ಲಿಸೋಣ ಅಂತ ಇವತ್ತು ಬಂದಿದ್ದೀವಿ. ಅದಕ್ಕೂ ಸಹ ಅವರೇನು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಅವ್ರು ಹೇಳ್ತಾ ಇರೋದು ನಮ್ಮ ಲಾಯರ್ ಬಂದಮೇಲೆ ನಾವು ನಿಲ್ಲಿಸ್ತೀವಿ ಅನ್ನೋದು ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇದ್ದಾರೆ. ಬಟ್ ಈಗ ಕೋರ್ಟ್ ಆದೇಶಕ್ಕೆ ಇವರು ಮಾನ್ಯತೆ ಕೊಡ್ತಾ ಇಲ್ಲ ಅಂದರೆ ಇವರು ಅಧಿಕಾರ ದುರಹಂಕಾರ ಎಲ್ಲಿ ಮಟ್ಟಿಗಿದೆ ಅಂತೇಳಿ ನೀವು ಈ ಮೂಲಕ ಜನತೆಗೆ ತಿಳಿಸ್ಬೇಕಾಗಿ ನಾನು ಕೊಟ್ಕೊಳ್ತಾ ಇದ್ದೀನಿ ಸರ್. ಖಾತೆ ಆಗಬಾರ್ದು ಅಂತೇಳಿ ಪಂಚಾಯತಿಲಿ ಮತ್ತು ತಾಲೂಕು ಪಂಚಾಯತಿಲಿ ಈಗಾಗಲೇ 3 ತಿಂಗಳ ಹಿಂದೆ ಅಬ್ಜೆಕ್ಷನ್ ಲೆಟ್ರ್ ಕೊಟ್ಟಿದ್ದೀವಿ. ಆದರೆ ಇವರು ಅಧಿಕಾರ ಮತ್ತು ಹಣವನ್ನು ಬಳಸ್ಕೊಂಡು ಈಗ ಅಬ್ಜೆಕ್ಷನ್ ಇದ್ದರೂ ಸಹ ಈ ಖಾತೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು PDOಗೆ ಹೋಗಿ ನಾವು ಕೇಳಿದ್ರೆ ಒಂಥರ ಬೇಜವಾಬ್ದಾರಿ ಉತ್ತರಗಳನ್ನ ಕೊಡ್ತಾರೆ ಅವರು. ಹೌದು, ಅವ್ರಿಗೂ ತಂದಿದ್ದೀವಿ. ಅವರು ಏನು ಹೇಳ್ತಾರೆ, ನಾವು ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತಾರೆ. ಬಟ್ ಯಾರೂ ಅದನ್ನು ಪರಿಪೂರ್ಣ ಮಾಡಿಲ್ಲ. ಈ ನಾಗರಾಜ್ PDO ಅನ್ನೋರು ಅವ್ರಿಗೆ ಸುಮಾರು ಸಲ ಮನವರಿಕೆ ಮಾಡಿದ್ದೀವಿ, ಇದು ನೀವು ಮಾಡ್ತಾ ಇರೋದು ತಪ್ಪು ಅಂತೇಳಿ. ಅವರು ಒಂಥರ ಬೇಜವಾಬ್ದಾರಿ ಉತ್ತರದಲ್ಲೇ ಕಳಿಸ್ತಾ ಇದ್ದಾರೆ ಆಫೀಸಿಂದ. ನಮ್ಮನ್ನು ನೋಡ್ತೀವಿ, ಮಾಡ್ತೀವಿ, ಇಷ್ಟೇ ಉತ್ತರ ಅವ್ರದ್ದು. ಮಾಡ್ತಾ ಇರೋದಂತೂ ಯಾವುದೂ ಇಲ್ಲ. ಇಷ್ಟು 1 ತಿಂಗಳಿಂದ PDO ಹತ್ರ ಹೋಗಿ ನಾವು ಮಾತಾಡ್ತಾ ಇದ್ದೀವಿ. ಸರ್, ಇದು ಖಾತೆ ಆಗ್ತಾ ಇದೆ, ಇದು ತಪ್ಪಾಗಿದೆ, ಯಾಕಂದರೆ ನಾವು 3 ತಿಂಗಳಿಂದನೇ ನಾವು ಲೆಟ್ರ್ ಕೊಟ್ಟಿದ್ದೀವಿ ಮತ್ತು ಅಬ್ಜೆಕ್ಷನ್ ಹಾಕಿದ್ದೀವಿ. ಅದಕ್ಕೆ ಇದು ಆಧಾರ ಕೂಡ ಇದೆ, ನಾನು ನಿಮಗೆ ಕೊಡ್ತೀನಿ ಇವಾಗ ಇಲ್ಲಿ. ಬಟ್ ಅದನ್ನು ಅವರು ನೋಡೋಣ, ಮಾಡೋಣ, ಮತ್ತು ಕ್ಯಾನ್ಸಲ್ ಮಾಡ್ತೀವಿ ಅನ್ನೋ ಥರ ಹೇಳ್ತಾರೆ. ಕ್ಯಾನ್ಸಲ್ ಮಾಡೋಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೋ ನಮ್ಗೆ ಗೊತ್ತಿಲ್ಲ. ಅದು ಹೊಸ ಕಾನೂನುಗಳು ನಮ್ಗೆ, ಯಾಕಂದರೆ ಈ ಸಾಮಾನ್ಯ ಜನಗಳಿಗೆ ಈ ಕಾನೂನು ಸುವ್ಯವಸ್ಥೆಗಳು ಗೊತ್ತಿಲ್ಲ ಅಂತ ಅವ್ರಿಗೆ ಅರಿವು ಮಾಡಿಕೊಂಡು ಅವ್ರಿಗೇನು ಉತ್ತರ ಬರುತ್ತೋ ಆ ಮನಸ್ಸಿಗೆ ಅದನ್ನು ಉತ್ತರ ಕೊಡ್ತಾ ಇದ್ದಾರೆ ಅವರು. ಈ ಬ್ಯಾಗಡನಹಳ್ಳಿ ಪಂಚಾಯತಿಲಿರುವಂಥ PDO ನಾಗರಾಜ್ ಅವರು ಎಷ್ಟು ದುರವಸ್ಥೆ ಮಾಡ್ತಾ ಇದ್ದಾರೆ ಅಂದರೆ ಸರ್, ಇಲ್ಲಿ ಏನು ಬರೀ ದುಡ್ಡುಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದೊಂದ್ಸಲಿ ಅನಿಸ್ಬಿಡುತ್ತೆ. ಏಕೆಂದರೆ ಈ ಒಂದು ಅಪಾರ್ಟ್ಮೆಂಟ್ ಕತೆ ಬಿಡ್ರಿ, ಈಗ ಇಷ್ಟೊತ್ತು ಹೇಳಿದ್ದೀವಿ. ಇದೇ ಈ ತಟ್ನಹಳ್ಳಿ ಬ್ಯಾಗಡನಹಳ್ಳಿ ಪಂಚಾಯತಿಗೆ ಸೇರಿರುವಂಥ ತಟ್ನಹಳ್ಳಿ ಗ್ರಾಮದ ಸರ್ವೆ ನಂಬರಲ್ಲಿ ಸಾಯಿ ಅನುಗ್ರಹ ಅಂತೇಳಿ ಒಂದು ಲೇಔಟ್ ಇದೆ. ಅದರಲ್ಲಿ ಫ್ರಂಟಲ್ಲಿ DC ಆರ್ಡರ್ ಇದು ಕನ್ವರ್ಷನ್ ಮುಖಾಂತರ ಕೆಲವೊಂದು ಸೈಟ್ಗಳು ಮಾಡಿದ್ದಾರೆ. ಅದು ನಕಾಶೆನೇ ಇಲ್ಲ, ಇಲ್ಲಿಗಲ್ಲಾಗಿ ಕಸ್ಟಮರ್ಗಳಿಗೆ ಸೇಲ್ ಮಾಡಿ ಎಲ್ಲ ಆಗಿದೆ. ಅದು ದಾಖಲೆ ಸಮೇತ PDOಗೆ ನಾನು ತಲುಪಿಸ್ತೀನಿ ಏನಂತೇಳಿ. ಅಲ್ಲಿ ಇಲ್ಲಿಗಲ್ಲಾಗಿ, ಯಾಕಂದರೆ ಪಂಚಾಯತಿಲಿ ಲೈಸೆನ್ಸ್ ತೊಗೊಂಡಿಲ್ಲ, ಖಾತೆ ಆಗಿಲ್ಲ ಅವ್ರ ಹೆಸರಲ್ಲಿ, ಜಸ್ಟ್ ಸೇಲ್ ಡೀಡ್ ಒಂದು ಇಟ್ಕೊಂಡು ಮನಸ್ಸೋ ಇಚ್ಛೆ ಅವ್ರಿಗೆ ಹೆಂಗೆ ಬೇಕು ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಆದರೂ ದಾಖಲೆ ಎಲ್ಲ ತೊಗೊಂಡೋಗಿ PDOಗೆ ನಾನು 6 ತಿಂಗಳ ಹಿಂದೆಯೇ ಈ ಥರ ಇಲ್ಲಿಗೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ನೀವು ಅದನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಆ ಮನುಷ್ಯ ಏನು ಮಾಡ್ತಾನೆ ಅಂದರೆ, ಸ್ಪಾಟಿಗೆ ಹೋಗಿ ಎನ್ಕ್ವೈರಿ ಮಾಡಿದ್ದು ಒಂದೇ ದಿವಸ. ಅಲ್ಲಿ ಅದು ಏನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರು ನನಗಂತೂ ಗೊತ್ತಿಲ್ಲ. ಇದುವರೆಗೂ ಆ ಕೆಲಸ ಸ್ಟಾಪ್ ಮಾಡ್ತಾ ಇಲ್ಲ. ಹೋದಾಗೆಲ್ಲ ಬೇಜವಾಬ್ದಾರಿಯಾಗಿ ಉತ್ತರ ಕೊಡ್ತಾನೆ. ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ, ನಾನು ಕೇಳೋಕ್ಕೆ ಬರಲ್ಲ. ಮತ್ತು ಈಗ ಅಧಿಕಾರ ಯಾಕಿದೆ ಇವ್ರಿಗೆ? ಇಲ್ಲಿಗಲಾಗ ಅವರು ಯಾರು ಬೇಕಾದರೂ ಹೆಂಗೆ ಬೇಕಾದರೂ ಕಟ್ಸ್ಕೊಂಡು ಹೋಗ್ಬೋದಾ? ಮತ್ತು ನಾಳೆ ಯಾರು ಕೇಳೋಲ್ವಾ? ಆಮೇಲೆ ಇದೇ ಬ್ಯಾಗಡನಹಳ್ಳಿ ಪಂಚಾಯತಿಗೆ ಚಿಕ್ಕಾಗಡೆ ಸರ್ವೆ ನಂಬರು ಮತ್ತು ಕಾಲೋಸಲ್ಲಿ ಸರ್ವೆ ನಂಬರಲ್ಲಿ
ನಕ್ಷತ್ರ ಟೌನ್ಶಿಪ್ ಅಂತ ಒಂದು ಲೇಔಟ್ ಇದೆ, ಆಮೇಲೆ ಸಾಯಿ ಅಂದ್ಬಿಟ್ಟು ಒಂದು ಲೇಔಟ್ ಇದೆ. ಎರಡರಲ್ಲೂ ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಪಂಚಾಯತಿ ಕಾನೂನು ಪ್ರಕಾರ ಒಂದು ಬಿಲ್ಡಿಂಗ್ ಬಂದು G+2ಗೆ ಅಷ್ಟೇ ಪರ್ಮಿಷನ್ ಇದೆ ಪಂಚಾಯತಿ ಲಿಮಿಟಲ್ಲಿ. ಇಲ್ಲಿ ಮನಸೈಚೆ 6 ಫ್ಲೋರು 7 ಫ್ಲೋರು ಕಟ್ಸಿದ್ದಾರೆ ಸರ್. ಅದನ್ನು ಫೋಟೋ ವಿಡಿಯೋ ಮತ್ತು ಎಲ್ಲ RDL ಹಾಕಿ ಅದು ದಾಖಲೆ ಸಮೇತ ನಾನು ಅವ್ರಿಗೆ ಕಂಪ್ಲೇಂಟ್ ಮಾಡಿ ಆಲ್ರೆಡಿ 4 ತಿಂಗಳಾಗಿದೆ. ಅದನ್ನು ಕ್ವಶನ್ ಮಾಡೋಕ್ಕೆ ಕೂಡ ಅವ್ರ ಕೈಲಿ ಆಗ್ತಾಯಿಲ್ಲ. ಇವರು ಎಷ್ಟು ಲಂಚ ತಗೊಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದು ಈ ಜನಸಾಮಾನ್ಯರಿಗೆ ಇದ್ರ ಮುಖಾಂತರ ನೀವು ತೋರಿಸ್ಬೇಕು ಸರ್. ಆಮೇಲೆ ಇದು ಈಡನ್ ಗಾರ್ಡನ್ ಅಂತ ಒಂದು ಲೇಔಟ್ ಇದೆ, ಅದರಲ್ಲಿ ನೀವು ನಿಮಗೆ ಎಲ್ಲರಿಗೂ ಗೊತ್ತಿರೋ ಥರನೇ PG ನಡೆಸ್ತಾ ಇದ್ದಾರೆ. ಇದು ಬರೀ ಬಾಡಿಗೆ ಕೊಡ್ತಾ ಇಲ್ಲ, ಇವರು ಕಮರ್ಷಿಯಲ್ ಆಗಿ PG ಕೊಟ್ಟು ಸುಮಾರು ಕೋಟಿಗಳು ಬಂಗ್ಲೆ ಕಟ್ಕೊಂಡು ಇವರು ಇಷ್ಟು ರಾಜಾರೋಷವಾಗಿ PG ಕೊಟ್ಟು ಬಾಡಿಗೆ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪಂಚಾಯತಿಲಿ ಎಷ್ಟು ಮಟ್ಟಿಗೆ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ನೀವು ಇದ್ರ ಮುಖಾಂತರ ತೋರಿಸಿ ಜನಕ್ಕೆ. ಇವತ್ತು ಕಮಸಂದ್ರ ಅಗ್ರಹಾರ ವ್ಯಾಪ್ತಿಗೆ ಬರುವ 24 ಬರುವ ಸರ್ವೆ ನಂಬರು ಇವತ್ತು ನಮ್ಮ ಚಿಕ್ಕಪ್ಪ ಅವರು ಕೋರ್ಟ್ ಕಡೆಯಿಂದ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಈ ದಲಿತರಿಗೆ ಇವತ್ತು ನಮ್ಮ ತಾಲೂಕಲ್ಲಿ ಎಲ್ಲಿ ಸೂಕ್ತವಾದ ನ್ಯಾಯ ಸಿಗ್ತಾ ಇಲ್ಲ. ಕಾನೂನು ರೀತಿಯಲ್ಲಿ ಎಲ್ಲೋದ್ರೂ ದುಡ್ಡಿನ ದುರಾಂಕಾರ ಅಮಲತ್ತು ಈ ಬಿಲ್ಡರ್ಗಳಿಗೆ ಇವತ್ತು ನಮ್ಮ ತಾಲೂಕಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರಿಗೂ ನಿಮಗೂ ಗೊತ್ತು. ಇವತ್ತು ಎಲ್ಲಿ ನಾವು ಇರೋಕ್ಕೂ ಮನೆಗಳಿಲ್ಲ ದಲಿತರಿಗೆ, ಆ ಮಟ್ಟದಲ್ಲಿ ಇವತ್ತು ಆನೇಕಲ್ ತಾಲೂಕಲ್ಲಿ ಬಂದಿದೆ. ನಮ್ಮ ಜಮೀನ ಉಳಿಸ್ಕೊಳೋದಕ್ಕೋಸ್ಕರ ಇವತ್ತು ಪರದಾಡಬೇಕಂತ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಇದಕ್ಕೆ ಕಾನೂನು ರೀತಿಯಲ್ಲಿ ಸೂಕ್ತವಾದ ನಮಗೆ ಕೆಲಸ ಇಲ್ಲಿ ಸ್ಟಾಪ್ ಮಾಡಿಸ್ಬೇಕು. ನೀವು ಬಂದ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಕೋರ್ಟಲ್ಲಿ ಸ್ಟೇ ಇದೆ, ಕೆಲಸ ಮಾಡಬಾರ್ದಂತ. ಆದರೆ ಇವ್ರು ಕೆಲಸ ಮಾಡ್ತಾ ಇದ್ದಾರೆ. ಪಂಚಾಯತಿದಲ್ಲಿ ಖಾತೆ ಆಗಬಾರ್ದಂತ ನಾವು ಖಾತೆ ಅರ್ಜಿಗಳು ಹಾಕಿದ್ದೀವಿ. ವರ್ಷಕ್ಕೆ 3 ಸರಿ ಹಾಕಿದ್ದೀವಿ, ಆದ್ರೂ ಖಾತೆಗಳು ಮಾಡ್ತಾ ಇದ್ದಾರೆ. ಇವಾಗೂ ಕೊಟ್ಟಿದ್ದೀವಿ, ಆದ್ರೂ ಯಾರು ಬೇಜವಾಬ್ದಾರಿ ತಗೊಂಡು ಇಲ್ಲಿ ದಲಿತರಿಗೆ ಸೂಕ್ತವಾದ ಒಂದು ಕಾನೂನು ನೀತಿಯಲ್ಲಿ ನಮಗೆ ದುರುಪಯೋಗ ಪಡಿಸ್ಕೊಂಡು ಅವರು ನಮಗೆ ನ್ಯಾಯ ಕೊಡಿಸ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಬಂದು ನ್ಯಾಯ ಕೊಡಿಸ್ಬೇಕಂತ ನಾವು ಮಾಧ್ಯಮ ಮುಖಾಂತರವಾಗಿ ನಾವು ಕೇಳ್ಕೊತ ಇದ್ದೀವಿ. ಇಷ್ಟು ಇದು 1 ವರ್ಷದಿಂದ ನಾವು ಅರ್ಜಿಗಳಾಗ್ತಾ ಇದೀವಿ ಸರ್. 1 ವರ್ಷದಿಂದ ಆಗ್ತಾ ಇದೀವಿ. ಕೋರ್ಟಲ್ಲಿ ಸ್ಟೇ ಆರ್ಡರ್ ಇದೆ, OS ನಂಬರು ಬರ್ತಿದ್ದೀವಿ, ಆದರೆ ಕೆಲಸ ಮಾಡ್ತಾನೆ ಇದ್ದೀವಿ. DOಗೆ ಕೊಟ್ಟಿದ್ದೀವಿ, ತಾಲೂಕು ಆಫೀಸಲ್ಲೂ ಕೊಟ್ಟಿದ್ದೀವಿ, ಇವಾಗ ತಾಲೂಕು ಪಂಚಾಯತಿಯಲ್ಲೂ ಕೊಟ್ಟಿದ್ದೀವಿ. ಇದು ಖಾತೆ ಆಗಬಾರ್ದು ಅಂತಲೂ ನಾವು ಕೊಟ್ಟಿದ್ದೀವಿ, ಆದ್ರೂ ಫ್ಲ್ಯಾಟ್ಗಳೆಲ್ಲ ಖಾತೆ ಮಾಡ್ತಾ ಇದ್ದಾರೆ. ನೋಡಿ ಅಂತ ಯಾವುದು ಕೆಲಸಗಳು ಮಾಡ್ತಾಯಿಲ್ಲ, ಬಡವರು ಬಗ್ಗರು ಕೆಲಸನೇ ಏನು ಸರ್ವೆ ನಂಬರು 24/1, ಸರ್ವೆ ನಂಬರ್ 23 ಕಮಸಂದ್ರ ಅಗ್ರಹಾರ ಕೋರ್ಟಲ್ಲಿ ಡಿಗ್ರಿ ಆಗಿದೆ. ಡಿಗ್ರಿ ಆದ್ರಿಂದ ಕೂಡ ಡಿಗ್ರಿ ಆಗಿ ರಿಜಿಸ್ಟರ್ ಆಗಿದೆ. ರಿಜಿಸ್ಟರ್ ಆಗಿ ಮತ್ತೆ ನಾವು ಬ್ಯಾಗಡನಹಳ್ಳಿ ಪಂಚಾಯತಿಗೆ 3 ಸರಿ ಅರ್ಜಿ ಕೊಟ್ಟಿದ್ದೀವಿ. PDOಗೆ ಖಾತೆ ಆಗಬಾರ್ದು ಅಂತೇಳಿ, ಆದ್ರಿಂದ ಕೂಡ ಖಾತೆ ಮಾಡಿದ್ದಾರೆ. ಮತ್ತು ಸ್ಟೇ ಇದ್ರೂ ಕೆಲಸ ಮಾಡ್ತಾಯಿದ್ದಾರೆ. ದಯವಿಟ್ಟು ಇದೊಂದು ಚೂರು ಕಾನೂನು ರೀತಿಯಲ್ಲಿ ನಮಗೆ ಅನುಕೂಲ ಮಾಡಿಕೊಡಿ.